ರಕ್ತ ಪರೀಕ್ಷೆ ನಡೆಸಿ ನೀಡಲಾದ ಪ್ರಯೋಗಾಲಯದ ವರದಿಯಲ್ಲಿ ರಕ್ತದ ಪ್ಲೇಟ್ಲೆಟ್ ಸಂಖ್ಯೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಕಂಡುಬಂದ ಹಿನ್ನೆಲೆಯಲ್ಲಿ ವಿಚಾರಿಸಲು ಹೋದಾಗ ಉಡಾಫೆಯ ಉತ್ತರ ನೀಡಿರುವ ವಿಚಾರಕ್ಕೆ ಸಂಬಂಧಿಸಿ ಸಂತ್ರಸ್ತ ವ್ಯಕ್ತಿ ವಿಟ್ಲ ಚಂದಲಿಕೆಯಲ್ಲಿರುವ ರಕ್ಷಾ ಕ್ಲಿನಿಕ್ ಅಂಡ್ ಲ್ಯಾಬೊರೇಟರಿಯ ವಿರುದ್ಧ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗೆ ದೂರನ್ನ ನೀಡಿದ್ದಾರೆ. ಬಂಟ್ವಾಳ ತಾಲೂಕು ಬದನಾಜಿ ಸಮೀಪದ ನಿವಾಸಿಯಾಗಿರುವಂತಹ ಕಿಯಾನ್ ಹರ್ಬಲ್ ಸೆಂಟರ್ ಕಂಪನಿಯ ಮಾಲಕ ಡಾಕ್ಟರ್ ಶರತ್ ಶೆಟ್ಟಿ ಅವರು ದೂರನ್ನ ನೀಡಿದ್ರು. ನಾನು ವಿಟ್ಲ ಕಬಕ ರಸ್ತೆಯ ಚಂದಳಿಕೆ ಪರಿಸರದ ರಕ್ಷಾ ಕ್ಲಿನಿಕ್ ಅಂಡ್ ಲ್ಯಾಬೊರೇಟರಿಯಲ್ಲಿ ಸಿಬಿಸಿ ರಕ್ತ ಪರೀಕ್ಷೆಯನ್ನ ಮಾಡಿಸಿದ್ದೇನೆ. ಬೆಳಿಗ್ಗೆ ಸುಮಾರು 10:50 ಗಂಟೆಗೆ ನಾನು ರಕ್ತ ನೀಡಿದ್ದು, ಅದರ ಪೂರ್ಣ ರಿಪೋರ್ಟ್ ನನಗೆ 11 ಗಂಟೆಗೆ ವಾಟ್ಸ್ಆಪ್ ಮೂಲಕ ಕಳಿಸಿದ್ದಾರೆ. ಆ ರಿಪೋರ್ಟ್ನಲ್ಲಿ ಹಿಮೋಗ್ಲೋಬಿನ್ 14 ತೋರಿಸ್ತಾ ಇದೆ, ಹಾಗೇನೆ ಪ್ಲೇಟ್ಲೆಟ್ 1800 ತೋರಿಸ್ತಾ ಇದೆ. ಆ ರಿಪೋರ್ಟ್ ಅನ್ನು ನೋಡಿ ಕೂಡಲೇ ರಕ್ಷಾ ಕ್ಲಿನಿಕ್ಗೆ ಕಾಲ್ ಮಾಡಿ ನೀವು ಮಾಡಿರುವಂತಹ ರಿಪೋರ್ಟ್ ಸರಿ ಇದೆಯೇ ಎಂದು ಕೇಳಿದಾಗ ಅಲ್ಲಿಯ ಸಿಬ್ಬಂದಿ ನಾವು ಮಾಡಿರುವ ರಿಪೋರ್ಟ್ ಸರಿ ಇದೆ, ನೀವು ಬೇರೆ ಎಲ್ಲಿ ಸಹ ಮಾಡಿಸಿ ತೊಂದರೆ ಇಲ್ಲ, ನಾವು ನಮ್ಮ ವೈದ್ಯರಲ್ಲಿ ತೋರಿಸಿ ನಿಮಗೆ ರಿಪೋರ್ಟ್ ವಾಟ್ಸಪ್ ಮುಖಾಂತರ ಕಳಿಸಿದ್ದೇವೆ ಎಂದು ಹೇಳಿದ್ರು. ನನಗೆ ಆ ರಿಪೋರ್ಟ್ ನೋಡಿ ಅತಿ ಹೆಚ್ಚು ವ್ಯತ್ಯಾಸ ಕಂಡು ಬಂದಿದ್ದು, ನಾನು ಕೂಡಲೇ 11:30 ಸುಮಾರಿಗೆ ವಿಟ್ಲಾದಲ್ಲಿರುವ ಧನ್ವಂತರಿ ಹಾಗೂ ವಿಕೇರ್ ಲ್ಯಾಬ್ನಲ್ಲಿ ಪ್ಲೇಟ್ಲೆಟ್ ರಕ್ತ ಪರೀಕ್ಷೆಯನ್ನ ಮಾಡಿಸಿದ್ದೇನೆ. ಆ ರಿಪೋರ್ಟ್ನಲ್ಲಿ ನನಗೆ ವಿಕೇರ್ ಲ್ಯಾಬ್ನಲ್ಲಿ 1 ಲಕ್ಷ ಮತ್ತು ಧನ್ವಂತರಿ ಲ್ಯಾಬೊರೇಟರಿಯಲ್ಲಿ 1.13 ಲಕ್ಷ ಪ್ಲೇಟ್ಲೆಟ್ ತೋರಿಸಿದ. ಸರಿಯಾದ ಮಾಹಿತಿ ಸಿಕ್ಕಿದ್ದು. ಅದನ್ನು ನೋಡಿ ನಾನು ಹಿಂತಿರುಗಿ ಚಂದಳಿಕೆ ರಕ್ಷಾ ಕ್ಲಿನಿಕ್ ಮತ್ತು ಲ್ಯಾಬೊರೇಟರಿಗೆ ಬಂದು ನನ್ನ ರಿಪೋರ್ಟಿಗೆ ಸಹಿ ಹಾಕಿಕೊಡಿ ಎಂದು ಕೇಳಿದಾಗ ಅಲ್ಲಿಯ ವೈದ್ಯರು ನಿರಾಕರಿಸಿ ವಿಟ್ಲಾದಲ್ಲಿ ಕ್ಲಿನಿಕ್ ಮಾಡಲು THO ಹಾಗೂ DHO ಅವರನ್ನ ಸೆಟ್ಟಿಂಗ್ ಮಾಡಿದ್ದೇವೆ, ನೀವು ಯಾರಿಗೆ ಬೇಕಾದರೂ ಕಂಪ್ಲೇಂಟ್ ಮಾಡಿ, ನಾವು ಹೆದರಲ್ಲ ಎಂದು ಹೇಳಿದ್ದಾರೆ. ಇದನ್ನ ಕೇಳಿ ನನಗೆ ಆಘಾತವಾಗಿತ್ತು. ಹಾಗೇನೆ ನನಗೆ ಬೇರೆ ಉಪಾಯವಿಲ್ಲದೆ ವಿಟ್ಲ ಪೊಲೀಸ್ ಠಾಣಾ ಅಧಿಕಾರಿಗೆ ದೂರು ನೀಡಲು ಬಂದೆ. ನಂತರ ಪೊಲೀಸ್ ಅಧಿಕಾರಿಗಳು ರಕ್ಷಾ ಕ್ಲಿನಿಕ್ ಅಂಡ್ ಲ್ಯಾಬೊರೇಟರಿ ಮಾಲೀಕರಾದ ಚಿನ್ಮಯ್ ಅವರಲ್ಲಿ ಮಾತನಾಡಿದ್ರು. ಚಿನ್ಮಯ್ ಅವರು ಪೊಲೀಸರಿಗೆ ನಿಮಗೆ ಸಾಧ್ಯವಾದರೆ ನಮ್ಮ ಕ್ಲಿನಿಕ್ನಿಂದ ಒಂದು ಸೀಲ್ ಅಥವಾ ಸಹಿ ಹಾಕಿಸಿ ಎಂದು ಚಾಲೆಂಜ್ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಾನು ಮೇಲಾಧಿಕಾರಿಗಳಿಗೆ ದೂರು ನೀಡಿದ್ದೇನೆ. ಲ್ಯಾಬೊರೇಟರಿ ಸಿಬ್ಬಂದಿಗಳು ನಮ್ಮಲ್ಲಿ ತುಂಬಾ ಉಡಾಫಿಯಿಂದ ಮಾತನಾಡಿದ್ದು, ಅವರು ಯಾರನ್ನ ಸೆಟ್ಟಿಂಗ್ ಮಾಡಿದ್ದಾರೆ ಅನ್ನೋದು ನನಗೆ ಸರಿಯಾಗಿ ತಿಳಿಲಿಲ್ಲ, ಆದರೆ ಅದು ನನಗೆ ಅಗತ್ಯ ಇಲ್ಲ. ತಕ್ಷಣವೇ ಮೇಲ್ಕಂಡ ದೂರಿಗೆ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಂಡು ರಕ್ಷಾ ಕ್ಲಿನಿಕ್ ಅಂಡ್ ಲ್ಯಾಬೊರೇಟರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಬಂದ್ ಮಾಡದಿದ್ರೆ ಶಿಫಾರಸು ಮಾಡಿದ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತರಿಗೆ ಮತ್ತು ಆರೋಗ್ಯ ಸಚಿವರಿಗೆ ದೂರು ನೀಡುತ್ತೇವೆ ಎಂದು ಡಾಕ್ಟರ್ ಶರತ್ ಶೆಟ್ಟಿ ಅವರು ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ.